ಕುಂಭಾಭಿಷೇಕ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಶಿರೂರು ಪಾರ್ಕ್, ಆರ್ಕೆ ಸ್ವೀಟ್, ಶೇಷಾದ್ರಿಪುರಂ. ಲೀಲಕ್ಸ್ ಅಸೋಸಿಯೇಷನ್ ವತಿಯಿಂದ ಶ್ರೀ ಬಲಮುರಿ ಗಣೇಶ ದೇವಸ್ಥಾನದ ಕುಂಭಾಭಿಷೇಕ ಮತ್ತು ಶ್ರೀ ಅಣ್ಣಮ್ಮ ದೇವಿ ಮಹೋತ್ಸವ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ. ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರು ಹಾಗೂ ಸ್ಥಳೀಯ ಮುಖಂಡರು ಪಾಲಾಕ್ಷಯ್ಯ, ರಘುನಾಥ್, ನವೀನ್ ಕುಮಾರ್ ರಾಥೋಡ್, ಶೇಷಾದ್ರಿ, ಸರವಣ, ಸ್ಥಳೀಯ ನಿವಾಸಿಗಳು ದೇವಸ್ಥಾನದ ಕುಂಭಾಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ದೇವರ ಕೃಪೆಗೆ ಭಕ್ತರು ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪುನೀತರಾದರು. ಅದ್ದೂರಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ಆಯೋಜಕರು, ಅಸೋಸಿಯೇಷನ್ ಅಧ್ಯಕ್ಷರಾದ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಬಾಬು ರವರು ಹಾಗೂ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಬಾಲಾಜಿ, ಮಂಜು, ರಮೇಶ್, ದಿಲೀಪ್, ವಿಶ್ವನಾಥ್, ಹೂವ ರಮೇಶ್, ತಮ್ಮಯ್ಯ, ಅಂಬರೀಶ್, ವಾಗೇಶ್, ಮಹೇಶ್, ಲೋಕೇಶ್, ನವೀನ್, ರಾಕಿ, ರೂಪೇಶ್, ಶ್ರೀನಿವಾಸ್, ಕೆಇಬಿ ವೆಂಕಟೇಶ್, ಮಧುಸೂದನ್ ರಂಗಸ್ವಾಮಿ, ಲಿಂಗರಾಜ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆಶೀರ್ವಾದವನ್ನ ಮಾಡಿ ಆಶೀರ್ವಚನವನ್ನ ನೀಡತಕ್ಕಂಥದಕ್ಕೆ ಆಗಮಿಸಿರುವ ನಮ್ಮ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವಂಥದ್ದು ಅದು ನಮ್ಮ ಆದಿತ್ಯ ಮಠ. ಆ ಮಠ ಇವತ್ತು ನಮ್ಮ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹಾಗೂ ವಿದೇಶದಲ್ಲೂ ಕೂಡ ಹಲವಾರು ಧಾರ್ಮಿಕ, ಮತ್ತು ನ್ಯಾಯ ಇಲಾಖೆ, ಆರೋಗ್ಯ ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲೂ ಜನರಿಗೆ ಅತ್ಯಂತ ಮಹತ್ತರವಾದಂಥ ಸೇವೆಯನ್ನು ಮಾಡಿಕೊಂಡು ಜನರಿಗೆ ತಮ್ಮ ಒಂದು ಬದುಕಿನಲ್ಲಿ ಆಧ್ಯಾತ್ಮಿಕವಾದ ಚಿಂತನೆಗಳನ್ನು, ಧಾರ್ಮಿಕ ಚಿಂತನೆಗಳನ್ನು ಜನರಲ್ಲಿ ಅದನ್ನು ಹರಡಿಸುವಂಥದ್ದು, ಅದನ್ನು ಅರ್ಥೈಸುವಂಥದ್ದು ಮತ್ತು ನಮ್ಮ ದೇಶದ ಇತಿಹಾಸ, ಪರಂಪರೆ ಎಲ್ಲವನ್ನು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತು ಬರ್ತಾ ಇರ್ತಕ್ಕಂಥ ಮಠ ಅಂತ ಹೇಳಿದ್ರೆ ಅದು ನಮ್ಮ ಆದಿಚುಂಚನಗಿರಿ ಮಠ. ಇವತ್ತು ಈ ಮಠದ ಪೂಜ್ಯ ಸ್ವಾಮೀಜಿಗಳು ಹಿಂದೆ ಪೂಜ್ಯರಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಈ ಮಠದ ಬೆಳವಣಿಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು ಅದು ನಾವೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಮತ್ತು ದೊಡ್ಡ ಇತಿಹಾಸ. ಅವರ ನಂತರ ಯಾರು ಈ ಮಠವನ್ನು ಮುನ್ನಡೆಸಿಕೊಂಡು ಇದೇ ರೀತಿಯಾಗಿ ಅವರ ಬಾಲಗಂಗಾಧರ ಸ್ವಾಮೀಜಿಯವರ ಯಾವ ಒಂದು ದಾರ್ಶನಿಕ ವ್ಯಕ್ತಿಯಾಗಿತ್ತು ಅದನ್ನು ಯಾರು ಮುಂದೆ ಇದನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ ಸಾಧ್ಯ ಇಲ್ಲೋ ಅಂತ ಒಂದು ರೀತಿ ಸಂದರ್ಭದಲ್ಲಿ ಏನು ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ಆಗಮಿಸಿದ್ದಾರೆ. ಅವರು ಆ ಪಟ್ಟಾಭಿಷೇಕ ಆದ ನಂತರ ಸ್ವಾಮೀಜಿಗಳಾಗಿ ಈ ಒಂದು ಮಠದ ಅಧಿಪತ್ಯವನ್ನು ಅವರು ವಹಿಸಿಕೊಂಡ ನಂತರ ಬಹುಶಃ ಇದು ಏನು ಪೂಜ್ಯರಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ದಾರಿಯಲ್ಲಿ ಏನು ಮಠ ನಡೀತಾ ಇತ್ತು ಅದನ್ನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದಿವಸ ತಗೊಂಡಂತಕ್ಕಂಥ ಕೆಲಸ ಪೂಜ್ಯರಾದಂಥ ಸ್ವಾಮೀಜಿಯವರು ಮಾತಾಡುವಂಥದ್ದು ವಿನಾಯಕ ಸ್ವಾಮಿಯ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಕುಂಭಾಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನಮ್ಮ ಶಾಸ್ತ್ರದ ಪ್ರಕಾರ, ಸಂಪ್ರದಾಯದ ಪ್ರಕಾರ ನಿರ್ವಹಿಸತಕ್ಕಂಥ ಪವಿತ್ರ ದೇವರಿಗೆ ವಿಘ್ನ ವಿನಾಶಕ ಶೀಘ್ರ ಸಿದ್ಧಿ ಪ್ರದಾಯಕ ಗಣಪತಿಯನ್ನು ಕೂಡ ಸ್ಮರಣೆ ಮಾಡಿಕೊಂಡು ನನ್ನೆಲ್ಲ ಆರಾಧ್ಯ ದೈವ ಇವರಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ವೀರ್ಯಚೇತನಕ್ಕೆ ನಮಸ್ಕಾರ ಮಂಜಿ ವಿಶ್ವವಸ್ತು ಮಾತನಾಡಿ ಈ ಒಟ್ಟು ಕಾರ್ಯಕ್ರಮದ ದಿಗ್ದರ್ಶನವನ್ನು ಮಾಡಿ ಶಾಸಕರಾಗಿ, ಮಂತ್ರಿಗಳಾಗಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮಗೆ ತುಂಬ ಆತ್ಮೀಯರು, ಶ್ರೀಮಠಕ್ಕೆ ಅವರ ತಂದೆಯ ಕಾಲದಲ್ಲೂ ಕೂಡ ಬಹುವಾದ ಸೇವೆಯನ್ನು ಗುರುಗಳ ಕಾಲದಲ್ಲೂ ಕೂಡ
ನಮ್ಮ ದೊಡ್ಡಗಳ ಕಾಲಗಳನ್ನು ಶ್ರೀಮಠದ ಸೇವೆಯನ್ನು ಮಾಡ್ತಾ ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರತಕ್ಕಂಥ ದಿನೇಶ್ ಗುರುಗಳ ಅವರ ಉಪಸ್ಥಿತಿ ಇದೆ. ಮತ್ತು ಇದೇ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಉಮೇಶಾದಿಯಾಗಿ ಯುವ ಬಂಧುಗಳಿದ್ದೀರಿ. ಈ ಕಾರ್ಯಕ್ರಮ ಇಷ್ಟೊಂದು ಶಾಸ್ತ್ರೋಕ್ತವಾಗಿ ಚಂದವಾಗಿ ಭಕ್ತಿಯನ್ನು ನೆರವೇರಲಿಕ್ಕೆ ಕಾರಣೀಭೂತರಾದ ನಮ್ಮೆಲ್ಲ ಆಗಮಿಕರು ಶಾಸ್ತ್ರಿಗಳನ್ನು ನೆನಪು ಮಾಡೋದು. ಪ್ರೀತಿಯ ಸದ್ಭಕ್ತರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮಗಳು ಸಾಮಾನ್ಯವಾಗಿ ಪೂರ್ವಾಭಿಷೇಕ ನೆರವೇರಿದ ಮೇಲೆ ಭಕ್ತಿಯ ಮತ್ತು ಪ್ರವಚನ ಕಾರ್ಯಕ್ರಮದ ಅಷ್ಟೊಂದು ಮಹತ್ವ ಇರೋದಿಲ್ಲ. ಆದರೂ ಕೂಡ ಸಂಪ್ರದಾಯದ ಪ್ರಕಾರ ಒಂದು ವೇದಿಕೆಯನ್ನು ಮಾಡಿದರೆ ಬಂದಂಥ ಅತಿಥಿಗಳನ್ನು ಭಕ್ತರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾತಾಡಬೇಕಂತದ್ದು ನಮ್ಮ ನಾಡಿನಲ್ಲಿ ಪ್ರಸಿದ್ಧಿ ಇರೋದ್ರಿಂದ ಅದಕ್ಕಾಗಿ ಒಂದು ಕಾರ್ಯಕ್ರಮ. ದೊಡ್ಡೊಂದು ದಿನ ಈ ವೇದಿಕೆಯನ್ನು ಮತ್ತು ಈ ಕ್ರೀಡಾಂಗಣವನ್ನು ನೋಡಿದರೆ ಖಂಡಿತ ಸಾವಿರಾರು ಭಕ್ತರನ್ನು ಸೇರಿಸಿ ಸತ್ಸಂಗದ ಕಾರ್ಯಕ್ರಮವನ್ನು ಮಾಡಿ ಯೋಗ್ಯವಾಗಿರ್ತಕ್ಕಂಥ ಅದನ್ನು ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಸ್ತ್ರೀಯರು ಇವತ್ತಿನ ಕಾರ್ಯಕ್ರಮ